ತಾಲೂಕಿನ ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಹೈಯರ್ ಎಜುಕೇಷನ್ ಮಾಡುವಂಥ ಮಕ್ಕಳಿಗೆ ಸಹಕಾರವನ್ನು ಕೊಡುವಂಥದ್ದು ಮೊದಲಿಂದ ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸುಮಾರು 35 ಜನ ಮಕ್ಕಳಿಗೆ ಅವರು BE ಇರ್ಬೋದು, BSc ಇರ್ಬೋದು, ಇತರ BB ಇರ್ಬೋದು, MCom ಇರ್ಬೋದು, MSc ಇರ್ಬೋದು, ಇಂಥ ಮಕ್ಕಳಿಗೆ ಸುಮಾರು 35 ಜನ ಮಕ್ಕಳಿಗೆ ಇವೆಲ್ಲ ನಮ್ಮ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕೊಡುತ್ತವೆ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೀವಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಎಷ್ಟು ಕೊಟ್ಟಿದ್ದೀವಿ ಅಂತೇಳಿ ನನಗಂತೂ ನೆನಪಿಲ್ಲ. ಯಾರ್ಯಾರು ಕೇಳ್ತಾರೆ ಅವ್ರು ಕೇಳಿದವ್ರಿಗೆ ಇಲ್ಲ ಅನ್ನೋದೇ ಕೊಟ್ಕೊಂಡು ಬರ್ತಾನೆ ಇದೀವಿ ಮೊದಲಿಂದ ಕೂಡ. ಆಮೇಲೆ ಇದು ಬಿಟ್ಟು ಕ್ರೀಡೆಗೆ ಸಂಬಂಧಪಟ್ಟಂಗೂ ಅಷ್ಟೇ, ಅದಕ್ಕೂ ಕೂಡ ಮೊದಲಿಂದ ಮಾಲೂರು ತಾಲೂಕಲ್ಲಿ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಕುಟುಂಬದ ವತಿಯಿಂದ ಇದು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇದು. ಅವಾಗಲೇ ಸುನಿ ಹೇಳ್ತಾ ಇದ್ರು, ಇದರ ಉದ್ದೇಶ ಒಳ್ಳೆಯದಕ್ಕಾಗಬೇಕಾಗ್ತದೆ, ಇದರಿಂದ ಉಪಯೋಗ ಕೂಡ ಪಡ್ಕೊಬೇಕಾಗ್ತದೆ, ನಾವು ಕೊಟ್ಟಿದ್ದು ಕೂಡ ಸಾರ್ಥಕ ಆಗ್ತದೆ. ಯಾರು ಶ್ರೀಮಂತರ ಮಕ್ಕಳು ಯಾರು ಇದಕ್ಕೆ ನಮ್ಮವ್ರಿಗೂ ಬರಲ್ಲ. ಸಾಮಾನ್ಯ ವರ್ಗದ ಮಕ್ಕಳು, ರೈತರ ಮಕ್ಕಳು, ಕಷ್ಟಪಟ್ಟು ಓದೋಂಥ ಮಕ್ಕಳು ಇಂಥದ್ದೊಂದು ಎಲ್ಲೋ ಒಂದು ಕಡೆ ಸಹಕಾರ ಸಿಕ್ಕಿದರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋಂಥ ಗೊತ್ತಿರೋಂಥವ್ರು, ಕಷ್ಟ ಗೊತ್ತಿರೋಂಥವ್ರಿಗೆ ಇದು ಅವಶ್ಯಕತೆ. ಅದೇ ಉದ್ದೇಶಕ್ಕಾಗಿ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಮಕ್ಕಳಿಗೆ ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಇದರ ಉದ್ದೇಶ ಒಳ್ಳೆ ರೀತಿಗೆ ಬಳಸ್ಕೊಡ್ರಿ. ನಾವು ಕೂಡ ತುಂಬ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಎಷ್ಟೇ ಕಷ್ಟ ಆಗ್ಬೋದು ನಾವು ಕೊಡ್ತೇವೆ, ಆದರೆ ನಮ್ಗೆ ಸಮಾಧಾನ ಆಗೋದು ಯಾವಾಗಂದರೆ ಇದರಿಂದ ಉಪಯೋಗ ಆಗಬೇಕು, ಆ ಮಕ್ಕಳು ಇದರಿಂದ ನಾವು ಉಪಯೋಗ ಪಡ್ಕೊಂಡಿದ್ವಿ ಅನ್ನೋದನ್ನ ತಿಳ್ಕೊಬೇಕು. ಅದಕ್ಕೆ ಖುಷಿ ಪಡೋಂಥದ್ದು ನಾವು ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ.